ಈ ದಿನ ಶಿರಾ ನಗರ ಮಂಡಲದ ವತಿಯಿಂದ ಚಿದಾನಂದ್ ಸರ್ ಆಗಿರ್ಬೋದು, ನಮ್ಮ ಜಿಲ್ಲಾಧ್ಯಕ್ಷರು, ಹಾಗೆ ನಗರ ಮಂಡಲದ ಅಧ್ಯಕ್ಷ ಅಂತ ಗಿರಿಧರ್ ಆಗಿರ್ಬೋದು, ಹಾಗೆ ಹಿರಿಯ ಮುಖಂಡರು ಆದಂತಹ ಗೋವಿಂದಪ್ಪ ಸರ್ ಆಗಿರ್ಬೋದು, ಚಿಕ್ಕಣ್ಣವರಾಗಿರ್ಬೋದು, ಹಾಗೆ ನಮ್ಮ ಬಾಬಣ್ಣ ಆಗಿರ್ಬೋದು, ಕುಮಾರ್ ಮಾಸ್ಟರ್ ಆಗಿರ್ಬೋದು, ತೇಜ್ ಅವರು, ಆಮೇಲೆ ನಮ್ಮ ನಾಗರತ್ನಕ್ ಅವರು, ಲಲಿತಕ್ಕ ಅವರು, ಎಲ್ಲ ಮಹಿಳಾ ಮೋರ್ಚಾ ತಂಡ ಆಗಿರ್ಬೋದು, ಹಾಗೂ ಎಲ್ಲ ನನ್ನ ಬಿಜೆಪಿ ಕಾರ್ಯಕರ್ತರು ಸೇರಿ ಒಂದೇ ಮನಸ್ಸಿಂದ ಇವತ್ತು ಖುಷಿಯಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಭಗವಂತ ಮೋದಿಜಿ ಅವ್ರಿಗೆ ಹೆಚ್ಚೆಚ್ಚು ಆರೋಗ್ಯ, ಆಯುಷು, ಸುಖ, ಶಾಂತಿ, ನೆಮ್ಮದಿಯನ್ನ ಕೊಡ್ಲಿ. ಭಾರತವನ್ನ ವಿಶ್ವಗುರುವನ್ನಾಗಿ ಮಾಡಲು ಹೊರಟಿರುವಂತ ಮೋದಿಜಿ ಜೊತೆ ಭಗವಂತ ಜೊತೆಯಲ್ಲಿ ನಿಂತು ಅವ್ರಿಗೆ ಹೆಚ್ಚು ಶಕ್ತಿಯನ್ನ ನೀಡ್ಲಿ ಅಂತ ನಾವು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ. ಇವತ್ತಿಗೆ ಮೋದಿಜಿ ಅವರು 4399 ದಿನ ಯಾವುದು ಕಪ್ಪು ಚುಕ್ಕೆ ಇಲ್ದಂಗೆ ಇವತ್ತು ಆಡಳಿತವನ್ನು ನಡೆಸಿದ್ದಾರೆ. ಅಂತವರ ಜೊತೆಯಲ್ಲಿ ಗೂಡಿ ನಾವು ದೇಶಕ್ಕೆ ನಾವು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಕೂಡ ಒಂದು ಅಳಿಲು ಸೇವೆಯನ್ನ ಮಾಡ್ತಾ ಇದ್ದೀವಿ ನಮ್ಮ ನಗರದ ವತಿಯಿಂದ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ನಾವಿವತ್ತು ಅಷ್ಟೇ ಕೇಳ್ಕೊಳ್ಳೋದು, ಭಗವಂತನಲ್ಲಿ ಮೋದಿಜಿ ಅವ್ರಿಗೆ ಹೆಚ್ಚು ಆರೋಗ್ಯ, ಆಯುಷು, ಸುಖ, ಶಾಂತಿ, ನೆಮ್ಮದಿಯನ್ನ ಕೊಡ್ಲಿ, ಅವ್ರಿಗೆ ಇನ್ನೆಚ್ಚು ಧೈರ್ಯವನ್ನ ಕೊಡ್ಲಿ ಅಂತ ಹೇಳಿ ನಾನು ಇನ್ನಷ್ಟು ಬೇಡ್ಕೊಂತೀನಿ. ಧನ್ಯವಾದಗಳು. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ. ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಏನೇನೋ ಮಾಡಿದೆ, ಬೆಳಿಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಿಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ. ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ.